ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬಡ್ತಿ ಮೀಸಲಾತಿ ವಿಧೇಯಕಕ್ಕೆ ಸಚಿವ ರೇವಣ್ಣ ಅಪಸ್ವರ ಎತ್ತಿದ್ದಾರೆ. ವಿಧೇಯಕದ ಚರ್ಚೆ ವೇಳೆ ಸಚಿವ ರೇವಣ್ಣ ತಕರಾರನ್ನು ತೆಗೆದಿದ್ದಾರಂತೆ. ಈ ಒಂದು ಏನು SC/ST ನೌಕರರ ಕಾಯ್ದೆ ಜಾರಿಗೆ ಒತ್ತಾಯ ಮಾಡಿ ಹೋರಾಟವನ್ನು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ವಿಧೇಯಕ ಚರ್ಚೆಯ ವೇಳೆ ಸಚಿವ HD ರೇವಣ್ಣ ತಕರಾರನ್ನು ತೆಗೆದಿದ್ದಾರೆ. ವಿಧೇಯಕ ಜಾರಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು HD ರೇವಣ್ಣ. ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡ. ತೀವ್ರ ಚರ್ಚೆ ಆದಾಗಲೇ ವಿಚಾರದ ಮಹತ್ವ ತಿಳಿಯುತ್ತೆ ಅಂತ ತಮ್ಮ ಮಾತಿನ ಚಕಮಕಿಯಲ್ಲಿ ಕೂಡ ಮಾತನಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಒಂದು ವಿಚಾರ ಚರ್ಚೆ ಆಗದೇ ಇದ್ರೆ ಹೇಗೆ, ಅದನ್ನು ಜಾರಿಗೊಳಿಸೋದಾದರೂ ಹೇಗೆ, ಮೇನ್ ಜನಕ್ಕೆ ಮುಖ್ಯವಾಗಿ ಅದನ್ನು ಕನ್ವೆ ಮಾಡುವಂಥದ್ದಾದರೂ ಹೇಗೆ. ರೇವಣ್ಣ ವಿರೋಧವನ್ನು ಬೇರೆ ರೀತಿ ಅರ್ಥೈಸಿದ್ದಾರೆ ಕೃಷ್ಣ ಭೈರೇಗೌಡ. ತೀವ್ರ ಚರ್ಚೆ ಆಗಬೇಕು, ಅದಾದಾಗಲೇ ಆ ವಿಚಾರದ ಮಹತ್ವ ಏನು, ಯಾವ ವಿಚಾರಕ್ಕೋಸ್ಕರ ಇದು ಚರ್ಚೆ ಆಗ್ತಾ ಇದೆ, ಈ ವಿಚಾರಗಳಿಂದ ಆಗುವಂಥ ಸಾಧಕ ಬಾಧಕಗಳೇನು, ಅದು ಚರ್ಚೆ ಆಗಬೇಕು. ಆಗಲೇ ಅದರ ಬಗ್ಗೆ ಮಹತ್ವ ಸಿಗುತ್ತೆ, ಅದಕ್ಕೊಂದು ವೆಯ್ಟೇಜ್ ಇರುತ್ತೆ ಅಂತ ಕೃಷ್ಣ ಭೈರೇಗೌಡ ರೇವಣ್ಣರ ಮಾತನ್ನು ಬೇರೆ ರೀತಿಯಾಗಿ ಮಾತನಾಡಿದ್ದಾರೆ. ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರ ಚರ್ಚೆ ಆಯಿತು. ಅದಕ್ಕೆ HD ರೇವಣ್ಣ ಒಂದು ರೀತಿಯ ತಕರಾರನ್ನು ತೆಗೆದಿದ್ದಾರೆ, ಅಪಸ್ವರವನ್ನು ಮಾಡಿದ್ದಾರೆ. ವಿಧೇಯಕ ಚರ್ಚೆ ವೇಳೆ ಈ ಒಂದು ವಿರೋಧ ಕೂಡ ವ್ಯಕ್ತ ಆಗಿದೆ ರೇವಣ್ಣರಿಂದ ಅಂತ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡ. ತೀವ್ರವಾಗಿ ಚರ್ಚೆ ಆದಾಗಲೇ ಒಂದು ವಿಚಾರದ ಮಹತ್ವ ಏನಿದೆ ಅದರಲ್ಲಿ ತಿಳಿಯುವಂಥದ್ದು. ಯಾಕೆಂದರೆ ಸಾವಿರಾರು ನೌಕರರಿಗೆ ಅನುಕೂಲವಾಗುವಂತಹ ಒಂದು ವಿಧೇಯಕ. ಸೊ ಇನ್ನೀ ಚರ್ಚೆ ಆಗಲೇಬೇಕಾಗಿದೆ. ಬಡ್ತಿ ಮೀಸಲಾತಿ ವಿಧೇಯಕ ಏನು ಕೊಟ್ಟಿದ್ದಾರೆ, ಸೊ ಅದಕ್ಕೆ ವಿರೋಧವನ್ನು ತಕರಾರನ್ನು ತೆಗೆದಿರ್ತಾರೆ HD ರೇವಣ್ಣ. ಸೊ ಹಾಗಾಗಿ ಆ ಟೈಮಲ್ಲಿ ಸಚಿವ ಕೃಷ್ಣ ಭೈರೇಗೌಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಸಭೆಯಲ್ಲಿ ಇವತ್ತು SC/ST ನೌಕರರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ಅದರ ಜೊತೆಗೆ ಈ ಹಿಂದಿನಿಂದನೂ ಕಳೆದ ಸುಮಾರು 6-8 ತಿಂಗಳಿಂದನೂ ಕೂಡ ಈ ಒಂದು ಹೋರಾಟ ಸಾಕಷ್ಟು ವ್ಯಾಪ್ತಿಯನ್ನು ಪಡ್ಕೊಂಡಿತ್ತು. ಸುಪ್ರೀಂ ಕೋರ್ಟ್ನವರೆಗೂ ಕೂಡ ಈ ಒಂದು ವಿಧೇಯಕ ಚರ್ಚೆ ಸುಪ್ರೀಂ ಕೋರ್ಟಲ್ಲಿ ಕೂಡ ವಿಚಾರಣೆ ಬಾಕಿ ಇದೆ. ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ಬರುವಂಥ ವಾರದಲ್ಲೇ ಅದು ಚರ್ಚೆ ಆಗಬಹುದು. ಸೊ ಅದಕ್ಕೂ ಮುನ್ನವೇ ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ತರೋದಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಒಳಪಡೋ ಹಾಗೆ ಈ ಒಂದು ವಿಧೇಯಕವನ್ನು ಜಾರಿಗೆ ತರೋದಕ್ಕೆ ಇದೀಗ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಕೂಡ ತಿಳಿಸಿದ್ದಾರೆ.